ನಾನಿವತ್ತು ಈ ಆಧ್ಯಾತ್ಮ ಅಥವಾ ಸ್ಪಿರಿಚುಯಾಲಿಟಿಯ ನನ್ನ ಜರ್ನಿ ಬಗ್ಗೆ ಶೇರ್ ಮಾಡ್ತೀನಿ. ಅಂದರೆ ನನಗೆ ಯಾಕೆ ಆಧ್ಯಾತ್ಮ ಅಥವಾ ಸ್ಪಿರಿಚುಯಾಲಿಟಿಯಲ್ಲಿ ಇಂಟ್ರೆಸ್ಟ್ ಬಂತು, ಆ ಜರ್ನಿ ಹೇಗಿತ್ತು ಅದನ್ನು ನಾನು ಶೇರ್ ಮಾಡ್ತೀನಿ. ನನಗೆ ಈ ಆಧ್ಯಾತ್ಮ ಸ್ಪಿರಿಚುಯಾಲಿಟಿ ಇವೆಲ್ಲ ಯಾವುದೂ ಗೊತ್ತಿರಲಿಲ್ಲ. ನಾನು ಮೊದಲ 7 ವರ್ಷಗಳು ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ 7th ಸ್ಟ್ಯಾಂಡರ್ಡ್ ತನಕ ರಾಮಕೃಷ್ಣ ಸ್ಕೂಲಲ್ಲಿ ಓದಿದ್ದು. ಅಲ್ಲಿ ಹೆಂಗೆ ಅಂದರೆ ಪ್ರತಿ ಶನಿವಾರ ನಮಗೆ ಭಜನೆ ಮಾಡಿಸ್ತಾಯಿದ್ರು, ಭಗವದ್ಗೀತೆ ಓದಿಸ್ತಾ ಇದ್ರು. ಹಿಂಗೆ ಇರ್ತಾಯಿತ್ತು ಅಲ್ಲಿ ವಾತಾವರಣ. ಅಲ್ಲಿ ಪ್ರತಿ ಕ್ಲಾಸ್ ರೂಮ್ನಲ್ಲೂ ಬ್ಲ್ಯಾಕ್ ಬೋರ್ಡ್ ಮೇಲೆ 3 ಫೋಟೋ ಫ್ರೇಮ್ಗಳು ಕಡ್ಡಾಯವಾಗಿ ಇರ್ತಾಯಿತ್ತು. ಅದು ಯಾವ್ದ್ಯಾವು ಅಂದರೆ ಶಾರದಾದೇವಿ, ಶ್ರೀರಾಮಕೃಷ್ಣ ಪರಮಹಂಸ ಮತ್ತು ಸ್ವಾಮಿ ವಿವೇಕಾನಂದ ಅವ್ರದ್ದು. ಇವರೆಲ್ಲ ಯಾರು ಅಂತಲೇ ನನಗೆ ಗೊತ್ತಿರಲಿಲ್ಲ ಆಗ. ನಾನು ಮೊದಲನೇ ಕ್ಲಾಸ್ಗೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೇರಿ ಒಂದು 2-3 ವರ್ಷ ತನಕ ನನಗೆ ಇವರೆಲ್ಲ ಯಾರು ಅನ್ನೋ ಅಷ್ಟು ಐಡಿಯಾನೇ ಇರಲಿಲ್ಲ. ಆದರೆ ಪ್ರತಿದಿನ ನಾವು ಕ್ಲಾಸ್ ರೂಮಲ್ಲಿ ಕೂತಾಗ ಬ್ಲ್ಯಾಕ್ ಬೋರ್ಡ್ ಮೇಲೆ ಅವ್ರ 3 ಫೋಟೋ ಫ್ರೇಮ್ಗಳು ಕಡ್ಡಾಯವಾಗಿರ್ತಾಯಿತ್ತು. ಪ್ರತಿದಿನ ಸುಮಾರು ಒಂದು 8 ಗಂಟೆ ಟೈಮ್ ನಾವು ಒಂದು ಕ್ಲಾಸ್ ರೂಮಲ್ಲಿ ಕಳೀತಾ ಇದ್ವಿ ಅನಿಸುತ್ತೆ ಪ್ರತಿದಿನಕ್ಕೆ. ಅಷ್ಟು ಸಮಯಗಳ ಕಾಲ ನಾನು ಆ ಫೋಟೋಗಳು ನಮ್ಮ ಕಣ್ಮುಂದೆ ಬೀಳ್ತಾನೆ ಇರೋದು ಯಾವಾಗಲೂ. ಕೆಲ ವರ್ಷಗಳಾದಮೇಲೆ ಆ ಸ್ಕೂಲ್ನಲ್ಲಿ ಒಂದು ಧ್ಯಾನ ಮಂದಿರ ಅಂತ ಒಂದು ಬೇಸ್ಮೆಂಟಲ್ಲಿ ಒಂದು ಜಾಗ ಮಾಡಿದರು. ಅಲ್ಲಿ ವಾರಕ್ಕೊಂದ್ಸಲ ನಮಗೆ ಅಲ್ಲಿ ಕರ್ಕೊಂಡು ಹೋಗಿ ಧ್ಯಾನ ಮಾಡಿಸೋದು ಇದೆಲ್ಲ ಮಾಡ್ತಾಯಿದ್ರು. ಅದು ನಿಶಬ್ದವಾಗಿರಬೇಕು ಅಂತನೋ ಏನೋ ಅದನ್ನು ಒಂದು ಅಂಡರ್ಗ್ರೌಂಡ್ ಬೇಸ್ಮೆಂಟ್ ಜಾಗದಲ್ಲಿ ಮಾಡಿದರು ಅದನ್ನು ಧ್ಯಾನ ಮಂದಿರನ. ಅದು ಬೇಸ್ಮೆಂಟಲ್ಲಿ ಇದ್ದಿದ್ದರಿಂದ ಅಲ್ಲಿಗೆ ಕಿಟಕಿಗಳು ಏನೂ ಇರ್ತಾ ಇರಲಿಲ್ಲ ಬೆಳಕು ಬರೋದಕ್ಕೆ. ಅದು ಯಾವಾಗಲೂ ಒಂಥರ ಕತ್ತಲೆ ಕೋಣೆ ಥರನೇ ಇರ್ತಾಯಿತ್ತು, ಸೈಲೆಂಟಾಗಿ ಕತ್ತಲಾಗಿ ಇರ್ತಾಯಿತ್ತು. ಅಲ್ಲಿಗೆ ನಮಗೆ ವಾರಕ್ಕೆ ಒಂದ್ಸತಿನೋ ಅಥವಾ 2 ವಾರಕ್ಕೆ ಒಂದ್ಸತಿನೋ ಹೀಗೆ ಒಂದು ಅರ್ಧ ಗಂಟೆ ಟೈಮು ಅಲ್ಲಿಗೆ ಕರ್ಕೊಂಡು ಹೋಗೋರು. ಅಲ್ಲಿ ಏನೂ ಇರಲಿಲ್ಲ, ಒಂದು ದೊಡ್ಡ ಖಾಲಿ ಆಗಿರುವಂಥ ಒಂದು ಹಾಲ್ ಇರ್ತಾಯಿತ್ತು. ಮತ್ತು ಇನ್ನೇನೂ ಇರ್ತಾ ಇರಲಿಲ್ಲ, ಒಂದು ಚೇರು ಟೇಬಲ್ ಸಹ ಅಲ್ಲಿ ಇರ್ತಾ ಇರಲಿಲ್ಲ, ಜಸ್ಟ್ ಖಾಲಿ ಜಾಗ ಅಷ್ಟೆ. ಆಮೇಲೆ ಸುಮಾರು 1 ವರ್ಷ ಕಳೆದ ಮೇಲೋ ಏನೋ ಆ ಧ್ಯಾನ ಮಂದಿರದ ಆ ಕೋಣೆಗೆ ಒಂದು ಟಿ ವಿನ ತೊಗೊಂಬಂದು ಇಟ್ಟರು. ಬರೀ ಒಂದು ಟಿ ವಿ ಅಷ್ಟೇ, ಮತ್ತಿನ್ನೇನೂ ಇಲ್ಲ. ಆ ಹಾಲಲ್ಲಿ ಇನ್ನೇನೂ ಇಲ್ಲ, ಅದೊಂದು ಟಿ ವಿ ಇತ್ತು ಅಷ್ಟೆ. ಅದರಲ್ಲಿ ನಮಗೆ ಮಾರಲ್ ಸ್ಟೋರೀಸ್ನ ತೋರಿಸೋರು. ರಾಮಕೃಷ್ಣ ಮಿಷನ್ದು ಡಾಕ್ಯುಮೆಂಟ್ರಿ, ಪರಮಹಂಸರ ಬಗ್ಗೆ ಅವ್ರ ಜೀವನ ಚರಿತ್ರೆ, ಸ್ವಾಮಿ ವಿವೇಕಾನಂದ ಅವ್ರ ಜೀವನ ಚರಿತ್ರೆ, ಪಾಪ ಪುಣ್ಯಗಳ ಬಗ್ಗೆ ವಿಡಿಯೋಗಳು, ಏನೇನೋ ಈ ಥರದ್ದನ್ನೆಲ್ಲ ತೋರಿಸೋರು. ಮೇ ಬಿ ನನಗೆ ಅಲ್ಲೇ ಮೊದಲು ಅನಿಸುತ್ತೆ ಏನಿದು ಪಾಪ ಪುಣ್ಯ ಅಂದರೆ ಏನು, ಯಾವ್ದು ಸರಿ ಯಾವ್ದು ತಪ್ಪು, ನಾವು ಮಾಡೋದ್ರಲ್ಲಿ ಸರಿ ಅನ್ನೋದು ಯಾವುದಿರುತ್ತೆ, ತಪ್ಪು ಅನ್ನೋದು ಯಾವುದಿರುತ್ತೆ ಅಂತೆಲ್ಲ ನನಗೆ ಮೊದಲನೇ ಬಾರಿಗೆ ಅನಿಸೋಕೆ ಶುರುವಾಗಿದ್ದು ಆವಾಗ ಅಂತ ನಂಗೆ ಅನಿಸುತ್ತೆ. ಸುಮಾರು 4-5ನೇ ಕ್ಲಾಸ್ನಲ್ಲಿರುವಾಗ, ಅಂದರೆ ಒಂದು 9-10 ವರ್ಷ ಏನೋ ಇರುವಾಗ ಒಂದು ಅನುಭವ ಆಗೋದು. ಅದೇನು ಅಂದರೆ ರಾತ್ರಿ ಮಲಗಿದ್ದಾಗ ನನಗೆ ಬೇಗ ನಿದ್ದೆ ಬರ್ತಾ ಇರಲಿಲ್ಲ. ಆಗ ಏನೇನೋ ಪ್ರಶ್ನೆಗಳು ಬರೋದು ತಲೆಯಲ್ಲಿ. ನಾನು ಯಾರು, ನಾನು ಇಲ್ಲಿ ಯಾಕೆ ಬಂದಿದ್ದೀನಿ, ಸ್ಕೂಲ್ ಅಂತೆ, ಹೋಮ್ವರ್ಕ್ ಅಂತೆ, ಅಪ್ಪ ಅಮ್ಮ ಅಂತೆ, ಜನಗಳಂತೆ, ಯಾರು ಇವರೆಲ್ಲ, ನಾವೆಲ್ಲ ಯಾಕೆ ಈ ಅಸ್ತಿತ್ವದಲ್ಲಿ ಇದ್ದೀವಿ. ಅಂದರೆ ಅಸ್ತಿತ್ವ ಅದೆಲ್ಲ ಆ ಪದಗಳ ಎಲ್ಲ ನನಗೆ ಗೊತ್ತಿರಲಿಲ್ಲ, ಬಟ್ ಇದೇ ಭಾವನೆ ಇರ್ತಾಯಿತ್ತು. ಯಾಕೆ ನಾವೆಲ್ಲ ಇದ್ದೀವಿ, ನಾವೆಲ್ಲ ಯಾಕೆ ಇದ್ದೀವಿ, ನಮಗೆಲ್ಲ ಈ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದೆಯಲ್ಲ, ಇದೆಲ್ಲ ಏನಕ್ಕೆ, ಯಾಕೆ ಆಗ್ತಾಯಿದೆ, ಆ ಥರ ಒಂದು ಪ್ರಶ್ನೆಗಳು ನನಗೆ ಬರ್ತಾಯಿತ್ತು. ಕ್ಲಾರಿಟಿ ಇರ್ತಾ ಇರಲಿಲ್ಲ ಆ ಪ್ರಶ್ನೆಯಲ್ಲಿ, ಆದರೆ ಇದೇ ಭಾವ, ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಅದೇ ಭಾವದಲ್ಲಿ ಇರ್ತಾಯಿತ್ತು ನನಗೆ. ಗೊಂದಲಗಳು ಇರ್ತಾಯಿತ್ತು. ಯಾಕೆ ನಾವೆಲ್ಲ ಇದ್ದೀವಿ, ಬೆಳಗ್ಗೆ ಏಳಬೇಕಂತೆ, ತಿನ್ನಬೇಕಂತೆ, ಸ್ಕೂಲ್ ಹೋಗಬೇಕಂತೆ, ಯಾರು ಇದನ್ನೆಲ್ಲ ಮಾಡೋಕ್ಕೆ ಹೇಳಿದವರು, ಹೀಗೆ ಪ್ರಶ್ನೆಗಳು, ಯಾವುದಕ್ಕೂ ಉತ್ತರ ಗೊತ್ತಿರಲಿಲ್ಲ. ಆದರೆ ನಾನು ಯಾರು ಅನ್ನೋವಂಥ ಒಂದು ಪ್ರಶ್ನೆ ಇತ್ತಲ್ಲ, ಅದು ತುಂಬ ಸ್ಟ್ರಾಂಗ್ ಆಗಿ ನನಗೆ ಬರ್ತಾಯಿತ್ತು. ಅಂದರೆ ನನ್ನ ಹೆಸರು ಇಂಥದ್ದು, ನಾನು ಇಂಥವ್ರ ಮಗಳು, ನನ್ನ ತಂದೆ ತಾಯಿ ಹೆಸರು ಇಂಥದ್ದು, ನಾವು ಈ ಊರಲ್ಲಿರ್ತೀವಿ, ಇದೆಲ್ಲ ಒಂದು ಐಡೆಂಟಿಟಿ. ನಾನು ಯಾರು ಅಂತ ಅಂದರೆ ಇದು ಸಾಮಾನ್ಯವಾಗಿ ಪ್ರಾಪಂಚಿಕವಾಗಿ ಹೇಳುವಂಥ ಒಂದು ಐಡೆಂಟಿಟಿ. ಆದರೆ ನಾನು ಇದ್ದೀನಿ ಅನ್ನೋ ಒಂದು ಭಾವನೆ ಇದೆಯಲ್ಲ, ಇದು ಯಾಕಿದೆ, ನಾನು ಯಾಕಿದ್ದೀನಿ, ನಾನು ಯಾರು ಅನ್ನುವಂಥ ಒಂದು ಪ್ರಶ್ನೆ ತುಂಬ ಸ್ಟ್ರಾಂಗಾಗಿ ಅವಾಗ ಬರ್ತಾಯಿತ್ತು. ಸೊ ಹಾಗಾಗಿ ರಾತ್ರಿ ಮಲ್ಕೊಂಡಾಗ ನನಗೆ ಬೇಗ ನಿದ್ರೆ ಬರದೇ ಇದ್ದ ಕಾರಣ ಈ ಥರ ಪ್ರಶ್ನೆ ಬರ್ತಾಯಿತ್ತು. ಒಂಥರ ನನಗೆ ವಿಸ್ಮಯ ಅನಿಸೋದು, ಇದೇನಿದು ದೇಹ, ಹಿಂಗೆ ಅಳ್ಳಾಡುತ್ತಲ್ಲ ಈ ದೇಹ, ಕೈಯೆಲ್ಲ ಮೂವ್ ಆಗುತ್ತೆ, ಕೈ ಕಾಲೆಲ್ಲ ಹಿಂಗೆ ಮೂವ್ ಆಗುತ್ತೆ,
ಇದು ನಾನು ಮಾಡ್ತಾ ಇದ್ದೀನಾ? ಅಂದರೆ ನನಗೆ ಆಗ್ಲೇ ಈ ಈ ದೇಹ ನಾನು ಅಲ್ಲ ಅನ್ನೋ ಥರ ನಂಗೆ ಅಷ್ಟು ಕ್ಲಾರಿಟಿ ಇರ್ತಾ ಇರಲಿಲ್ಲ. ಬಟ್ ಒಂದು ತರ್ಕದಿಂದ ಇದು ಹೀಗೆ ನಾನು ಇವಾಗ ಕೈ ಅಳ್ಳಾಡಿಸ್ತೀನಿ ಅಂತ ಅಂದ್ಕೊಂಡಾಗ ನಾನು ಹಿಂಗೆ ಕೈ ಮೂವ್ ಮಾಡ್ತೀನಲ್ವಾ, ಈಗ ಅನ್ಕೋತಾ ಇದ್ದೀನಲ್ಲ, ಅದು ಯಾರು? ಅನ್ಕೋತಾ ಇರೋರು ಯಾರು? ಕೈ ಮೂವ್ ಮಾಡ್ತಾ ಇರೋರು ಯಾರು? ಹೀಗೆ ಈ ಥರ ಒಂದು ಸ್ಪಷ್ಟತೆ ಇರಲಿಲ್ಲ ಪ್ರಶ್ನೆಯಲ್ಲಿ. ಈ ಥರ ಪ್ರಶ್ನೆಗಳು ಗೊಂದಲ ಹುಟ್ಟಿಸ್ತಾ ಇದ್ವು. ಹೀಗಿರುವಾಗ ನಾನು ಮಲಗ್ತಾ ಇದ್ದಂಥ ಮಂಚದ ಪಕ್ಕ ಒಂದು ಕಿಟಕಿ ಇರ್ತಾಯಿತ್ತು. ಆ ಕಿಟಕಿಗೆ ಬೀದಿ ದೀಪದ ಬೆಳಕು, ಅದೇ ಟ್ಯೂಬ್ ಲೈಟ್ಸ್ಗಳು ಹಾಕ್ತಾ ಇದ್ರಲ್ಲ, ಬೀದಿ ದೀಪ ಟ್ಯೂಬ್ ಲೈಟ್ಸ್ಗಳು ಇರ್ತಾ ಇತ್ತಲ್ಲ ಬೀದಿಯಲ್ಲಿ, ರಸ್ತೆಯಲ್ಲಿ, ಆ ಟ್ಯೂಬ್ ಲೈಟ್ನ ಬೆಳಕು ಆ ಕಿಟಕಿ ಮೂಲಕ ಬರ್ತಾ ಇತ್ತು. ಆ ಬೆಳಕು ಬರ್ತಾ ಇತ್ತು. ಕಿಟಕಿಯಿಂದ ಬರ್ತಾ ಇದ್ದ ಆ ಲೈಟ್ ಬೆಳಕಿಗೆ ನಾನು ಕೈ ಅಡ್ಡ ಹಿಡ್ಕೊಂಡು ತಿರುಗಿಸಿ ಮುರುಗಿಸಿ ನನ್ನ ಕೈನೇ ನೋಡ್ತಾ ಇರ್ತಿದ್ದೆ. ಆಮೇಲೆ ಅದನ್ನು ನೋಡ್ತಾ ಪ್ರಶ್ನೆ ಮಾಡ್ಕೊಳ್ಳೋದು, ನಾನು ಯಾರೋ ನನಗೆ ಗೊತ್ತಿಲ್ಲ ಅಂತ ಅದನ್ನೇ ಒಂಥರ ಹಾಡೋ ಥರ ಗುನುಗೋದು ರಾಗವಾಗಿ ಕೈ ನೋಡಿಕೊಂಡು. ಹೀಗೆ ಮಾಡ್ತಾ ಸುಮಾರು 2-3 ನಿಮಿಷ ಆದಮೇಲೆ ಅದೊಂಥರ ವಿಚಿತ್ರವಾಗಿ ಕಾನ್ಸಂಟ್ರೇಟ್ ಮಾಡಿ ನಾನು ಆ ಪ್ರಶ್ನೆಯನ್ನು ಮಾಡ್ತಾಯಿದ್ದೆ. ನಾನು ಯಾರು ಅಂತ ಒಂಥರ ಶ್ಲೋಕ ಹೇಳ್ದಂಗೆ ಹೇಳ್ತಾ ಇದ್ದೆ. ಅದನ್ನು ಒಂದು 2-3 ನಿಮಿಷ ಅಷ್ಟು ಕಾನ್ಸಂಟ್ರೇಷನ್ ಇಟ್ಟು ಅದನ್ನು ಹೇಳುವಾಗ ಒಂದು ಅನುಭವ ಆಗೋದು ನನಗೆ. ಅದೇನೆಂದರೆ, ಆ ಬೆಳಕಲ್ಲಿ ಕಾಣಿಸ್ತಾ ಇದ್ದಿದ್ದ ನನ್ನ ಕೈ ಅದೊಂಥರ ಕತ್ಲೆಯಾಗಿ ಕಾಣಿಸ್ತಾ ಇತ್ತು, ಕಪ್ಪು ಕಾಣಿಸ್ತಾ ಇತ್ತು ನನ್ನ ಕೈ. ಬೆಳಕು ಆ ಕಡೆ ಸೈಡ್ ಇದ್ದಿದ್ದರಿಂದ ನಾನು ಅದಕ್ಕೆ ಅಡ್ಡ ಇಡ್ತಾ ಇದ್ದಿದ್ದರಿಂದ ನನ್ನ ಕೈನ ಅದು ಕಪ್ಪು ಕಾಣಿಸ್ತಾ ಇತ್ತು. ಆ ಕಪ್ಪು ಕಾಣಿಸ್ತಾ ಇದ್ದಂಥ ಕೈಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಥರ ನನಗೆ ಒಂಥರ ಫೀಲ್ ಬರ್ತಾ ಇತ್ತು. ಅಂದರೆ ಈ ದೇಹ ನಾನು ಬೇರೆ, ಈ ಕೈ ಏನಿದೆ, ಈ ಕೈ ಮತ್ತು ನಾನು ಬೇರೆ ಬೇರೆ ಇದ್ದೀವಿ ಅನ್ನೋ ಥರ ನನಗೆ ಒಂದು ಭಾವನೆ ಬರ್ತಾ ಇತ್ತು. ಹೇಗೆ ನಾವು ಇನ್ನೊಬ್ಬರನ್ನ ನೋಡಿದಾಗ, ಇನ್ನೊಬ್ಬರ ದೇಹವನ್ನು ನೋಡಿದಾಗ ಆ ದೇಹಕ್ಕೂ ನನಗೂ ಏನೂ ಸಂಬಂಧ ಇಲ್ಲ ಅನ್ನೋದು ಎಷ್ಟು ಸಹಜವಾಗಿ ಅನಿಸುತ್ತೋ, ಹಾಗೆ ಅಷ್ಟೇ ಸಹಜವಾಗಿ ನಾನು ಆ ಕೈ ನೋಡ್ಕೊಳ್ತಾ ನಾನು ಯಾರು ಅಂತ ಹೇಳ್ತಾ ಇದ್ದಿದ್ದು ತುಂಬ ಕಾನ್ಸಂಟ್ರೇಟೆಡ್ ಪ್ರಶ್ನೆ ಮಾಡ್ಕೊಳ್ಳುವಾಗ ನನಗೆ ಈ ಭಾವನೆ ಬರ್ತಾಯಿತ್ತು. ಈ ಕೈಗೂ ನನಗೂ ಸಂಬಂಧ ಇಲ್ಲ, ಅಂದರೆ ಅದು ಅದ್ರ ಪಾಡಿಗಿದೆ, ನಾನು ನನ್ನ ಪಾಡಿಗಿದ್ದೀನಿ ಅನ್ನೋ ಥರ, ಇವೆರಡೂ ಬೇರೆ ಬೇರೆ ಅನ್ನೋ ಥರ ನನಗೆ ಭಾವನೆ ಬರ್ತಾಯಿತ್ತು. ಈ ಭಾವನೆ ತುಂಬ ಅಸಹಜವಾದಂಥದ್ದು. ಯಾವುದೇ ಮನುಷ್ಯನಿಗಾದರೂ ಹಾಗೆ ಅನಿಸಿದ್ರೆ ಅದು ತುಂಬ ಅಸಹಜ ಆಗುತ್ತೆ ಅಲ್ವಾ. ನನಗಿನ್ನೂ ಆವಾಗ ಚಿಕ್ಕ ವಯಸ್ಸು, ಇದೆಲ್ಲ ಏನು ಅಂತ ನನಗೆ ಗೊತ್ತೇ ಇಲ್ಲ. ಹಿಂಗ್ಯಾಕೆ ನಂಗೆ ಅನಿಸ್ತಾ ಇದೆ, ನಂಗೆ ದೇಹ ಇಲ್ವಾ ಅಂತ ಬರ್ತಾ ಇದ್ದಂಥ ಭಾವನೆನೇ ನನಗೆ ಒಂಥರ ಭಯ ಅನಿಸೋದು. ಆಗ ಆ ಗುನ್ಗೋದನ್ನು ಬಿಟ್ಬಿಡ್ತಾ ಇದ್ದೆ. ಹಾಡು ನಾನು ಯಾರು ಅಂತ ಹೇಳ್ಕೊತಾ ಇದ್ನಲ್ಲ, ಒಂಥರ ಹಾಡು ಥರ, ಅದನ್ನು ನಿಲ್ಲಿಸ್ಬಿಡ್ತಾ ಇದ್ದೆ. ಹಾಗೆ ಮಾಡಿದಾಗ ನಾನು ವಾಪಸ್ ನಾರ್ಮಲ್ ಆಗಿಬಿಡ್ತಾ ಇದ್ದೆ. ಇದೊಂಥರ ಸೈಲೆಂಟ್ ಮೆಡಿಟೇಷನ್ ಥರನೇ. ತುಂಬ ನಾನು ಕೇಳಿದ್ದೀನಿ, ನನಗೆ ಅದರ ಅನುಭವ ಇಲ್ಲ. ತುಂಬ ಡೀಪ್ ಮೆಡಿಟೇಷನ್ಗೆ ಹೋದಾಗ ಅವ್ರಿಗೆ ಅವ್ರ ದೇಹದಿಂದನೇ ಸಪ್ರೇಟ್ ಆಗುವಂಥ ಒಂದು ಅನುಭವ ಆಗುತ್ತೆ ಅಂತ ನಾನು ಕೇಳಿದ್ದೀನಿ. ನನಗೆ ಮೋಸ್ಟ್ಲಿ ಇದೇ ಆಗ್ತಾಯಿತ್ತು ಅಂತ ನನಗೆ ಇವಾಗ ಅನಿಸುತ್ತೆ. ಆದರೆ ನಾನು ಯಾವತ್ತೂ ಅದನ್ನು ಧ್ಯಾನ ಮಾಡಬೇಕು, ಡೀಪ್ ಮೆಡಿಟೇಷನ್ ಮಾಡ್ತಾಯಿದ್ದೀನಿ ಅಂತ ನನಗೆ ಅದು ಹೆಂಗೆ ಮಾಡೋದು ಅಂತಲೂ ನನಗೆ ಗೊತ್ತಿಲ್ಲ. ಅದನ್ನು ಮಾಡ್ತಾಯಿದ್ದೀನಿ ಅನ್ನೋ ಒಂದು ಇದೂ ಇರಲಿಲ್ಲ, ನನಗೆ ಕಲ್ಪನೆಯೂ ಇಲ್ಲ. ಆದರೆ ನಾನು ಕೈ ನೋಡ್ಕೊತ ಹೀಗೆ ಅನ್ಕೊತಾ ಇದ್ದಿದ್ದು ಅದೊಂಥರ ತುಂಬ ಡೀಪಾಗಿ ಹೋಗ್ಬಿಡ್ತಾ ಇದ್ದೆ, ಅದು ಆ ಕಾನ್ಸಂಟ್ರೇಟ್ ಮಾಡಿ. ಆವಾಗ ನನಗೆ ಸಪ್ರೇಟ್ ಅಂತ ಅನ್ಸೋಕ್ಕೆ ಶುರು ಆಗ್ತಾಯಿತ್ತು. ಅದು ನನಗೆ ಅದು ಯಾವ ಥರ ಅನುಭವ ಅಂತಲೇ ನನಗೆ ಅರ್ಥ ಆಗದೆ ಇರೋದ್ರಿಂದ ನನಗೆ ಅದು ಭಯ ಹುಟ್ಟಿಸ್ತಾ ಇತ್ತು. ನಾನು ತಕ್ಷಣ ನಿಲ್ಲಿಸ್ಬಿಡ್ತಾ ಇದ್ದೆ, ವಾಪಸ್ ನಾರ್ಮಲ್ ಆಗಿಬಿಡ್ತಾ ಇದ್ದೆ. ಆಮೇಲೆ ಇದನ್ನು ಇನ್ನೊಬ್ರ ಹತ್ರ ಹೇಳ್ಕೋಬೇಕಾ ಬೇಡವಾ, ಹೇಳ್ಕೊಂಡ್ರು ಅದನ್ನು ಹೆಂಗೆ ವಿವರಿಸ್ಬೇಕು ಅಂತ ಇವೆಲ್ಲ ನನಗೆ ಆ ವಯಸ್ಸಿನಲ್ಲಿ ನನಗೆ ಗೊತ್ತಿರಲಿಲ್ಲ. ಯಾರ ಹತ್ರ ಹೇಳ್ಕೋಬೇಕು? ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಇವ್ರು ಯಾರಿಗೂ ಆಧ್ಯಾತ್ಮಿಕತೆಯ ಬಗ್ಗೆ ಏನೂ ಅಷ್ಟು ಅರಿವಿರಲಿಲ್ಲ. ಹಾಗಾಗಿ ನನಗೆ ಇದನ್ನು ಯಾರ ಹತ್ರ ಹೇಳ್ಕೋಬೇಕು, ಹೆಂಗೆ ಹೇಳ್ಕೋಬೇಕು, ಇವಾಗ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ನಂಗೆ ಹಿಂಗೆ ಆಗ್ತಾಯಿತ್ತು ಅಂತ. ಆ ವಯಸ್ಸಿನಲ್ಲಿ ಇಷ್ಟೂ ನನಗೆ ಹೇಳೋಕ್ಕೆ ಗೊತ್ತಿರ್ತಿರ್ಲಿಲ್ಲ. ಹಿಂಗೇನೋ ಆಗ್ತಾಯಿದೆ ಅಂತ ಹೇಳ್ಕೊಳಕ್ಕೂ ನಂಗೆ ಬರ್ತಾ ಇರಲಿಲ್ಲ. ಹಾಗಾಗಿ ನಾನು ಅದನ್ನು ಯಾರ ಹತ್ರನೂ ಹೇಳೋಕ್ಕೆ ಹೋಗಲಿಲ್ಲ. ನಾನು ಸುಮ್ಮನಾಗ್ಬಿಟ್ಟೆ. ಅದು 1 ವರ್ಷ ತನಕ ಆ ಥರ ಅವಾಗವಾಗ ನನಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡಿ ಆ ಫೀಲ್ ಮಾಡೋದಕ್ಕೆ ನಂಗೆ ಆಗ್ತಾಯಿತ್ತು. ಮೊದಲಿಗೆ ಭಯ ಆಗ್ತಾಯಿತ್ತು, ಆಮೇಲೆ ಅದನ್ನು ನಾನು ಒಂಥರ ಎಂಜಾಯ್ ಮಾಡ್ತಾಯಿದ್ದೆ. ಬಟ್ ಆಮೇಲೆ ಹೋಗ್ತಾ ಅದು ನನಗೆ ಮರ್ತೇ ಹೋಯಿತು, ಈ ಥರ ಒಂದು ಅನುಭವ ಆಗ್ತಾಯಿತ್ತು ಅಂತ. ಅದನ್ನು ನಾನು ಅಲ್ಲಿಗೆ ಬಿಟ್ಟುಬಿಟ್ಟೆ. ಈ ವಯಸ್ಸಿನಲ್ಲಿ
ಬೇರೆಯವರಿಗೆ ದೇವ್ರ ಬಗ್ಗೆ ಅಂದರೆ ಜನಸಾಮಾನ್ಯರಿಗೆ ದೇವ್ರ ಬಗ್ಗೆ ಏನು ಒಂದು ಸಾಮಾನ್ಯವಾದ ಕಲ್ಪನೆ ಇರುತ್ತೆ, ನನಗೂ ಅದೇ ಇತ್ತು. ಆಕಾಶದಾಚೆ ಎಲ್ಲೋ ಒಬ್ಬ ದೇವರು ಇರ್ತಾರಂತೆ, ಶಿವ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ, ಅಯ್ಯಪ್ಪ, ಕೃಷ್ಣ, ಹೀಗೆ ಸಿನಿಮಾದಲ್ಲಿ ನೋಡಿನೇ ಈ ಕಲ್ಪನೆ ಕೂಡ ನನಗೂ ಬಂದಿತ್ತು. ಅವರೆಲ್ಲ ನಾವು ಮಾಡೋದನ್ನ ನೋಡ್ತಾ ಇರ್ತಾರಂತೆ. ಸಾಮಾನ್ಯವಾಗಿ ಅವಾಗೆಲ್ಲ ಮಕ್ಕಳಿಗೆ ಏನು ಹೇಳ್ಕೊಡ್ತಾ ಇದ್ರೋ ದೇವ್ರ ಬಗ್ಗೆ ನನಗೂ ಸಹಜವಾಗಿ ಅದೇ ಕಲ್ಪನೆ ಇರ್ತಾಯಿತ್ತು. ಅವರೆಲ್ಲ ನಮ್ಮನ್ನು ನೋಡ್ತಾ ಇರ್ತಾರೆ, ನಾವು ಕೆಟ್ಟದ್ದು ಮಾಡಬಾರ್ದು, ತಪ್ಪು ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಹೀಗೆ ಏನೇನು ಕಲ್ಪನೆಗಳಿತ್ತು ಅವರೆಲ್ಲ ನೋಡ್ತಾ ಇರ್ತಾರೆ, ಮೇಲಿಂದ ಶಾಪ ಕೊಡ್ತಾರೆ. ಇದೇ ಕಲ್ಪನೆ ಕೂಡ ನನಗೂ ಇದ್ದಿದ್ದು. ಅವರೇ ನಮ್ಮನ್ನು ಸೃಷ್ಟಿ ಮಾಡಿದ್ದು. ನಾನು ಹೆಂಗೆ ಬಂದೆ ಅಂದರೆ ನನ್ನನ್ನು ಸೃಷ್ಟಿ ಮಾಡಿದ್ದು ದೇವರು ಅನ್ನೋ ಥರ ನನಗೆ ಕಲ್ಪನೆ ಇತ್ತು ದೇವ್ರ ಬಗ್ಗೆ. ಹೀಗಿರುವಾಗ ಒಂದಿನ 7th ಸ್ಟ್ಯಾಂಡರ್ಡಲ್ಲಿರಬೇಕಾದ್ರೆ, ಆಗ 7th ಸ್ಟ್ಯಾಂಡರ್ಡ್ನಲ್ಲಿ ಸೈನ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಒಳಗೇ ಅದೇ ಟೆಕ್ಸ್ಟ್ ಬುಕ್ಕಲ್ಲಿ ಫಿಸಿಕ್ಸ್ ಅಂತ ಆ್ಯಡ್ ಮಾಡಿದರು ಹೊಸದಾಗಿ. ಅವತ್ತು ಫಿಸಿಕ್ಸ್ನ ಪಾಠ ನಡೀತಾ ಇತ್ತು.